ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದ ರುದ್ರಾವಧೂತ ಮಠದ ಕನ್ನಡ ಪ್ರಾಥಮಿಕ ಶಾಲೆಗೆ ತಾನು ಕಲಿತ ಶಾಲೆಯ ವಿದ್ಯಾರ್ಥಿಯಾದ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ವೀರಮುಖ್ ಅವರು ಕಂಪ್ಯೂಟರ್ ಕಾಣಿಕೆಯಾಗಿ ನೀಡಿದರು. ಶಾಲೆಯಲ್ಲಿ ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಯುವ ನಾಯಕ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ ಜಾರಕಿಹೊಳಿಯವರ ಅಪ್ಪಟ ಅನುಯಾಯಿ ಮತ್ತು ಅವರ ವಿಚಾರವನ್ನು ಅನುಸರಿಸಿ ಮಾದರಿಯನ್ನಾಗಿ ತನ್ನೊಳಗೆ ಮೂಡಿಸಿಕೊಂಡ ಅಕ್ಷಯ್ ವೀರಮುಖ್ ಅವರು ಮಕ್ಕಳ ಕಲಿಕೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಕಂಪ್ಯೂಟರ್ ನೀಡಿ ಮಕ್ಕಳಿಗೆ ಸಿಹಿ ಹಂಚಿ ಸಮಾಜಕ್ಕೆ ಉತ್ತಮ ಮಾದರಿಯಾಗುವ ಮೂಲಕ ತಮ್ಮ 36ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಹಾಗೆ ಅಕ್ಷಯ್ ವೀರಮುಖ್ ಅವರ ಆತ್ಮೀಯ ಸ್ನೇಹಿತ ಶಿವು ಸೂರ್ಯವಂಶಿ ಅವರು ಮಕ್ಕಳಿಗೆ ಕಲಿಕಾ ಸಾಮಗ್ರಿ ನೀಡಿ ಗೆಳೆಯನ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಎಎಎಸ್ ಪದ್ಮನವರು ಮಾತನಾಡಿದರು. ಹೆಸರಿಗೆ ತಕ್ಕ ಹಾಗೆ ಮುಂದೆ ಅಕ್ಷಯ ಪಾತ್ರೆಯಂತೆ ಅವರು ಏಳಿಗೆಯಾಗಲಿ ಅಂತ ಶುಭ ಕೋರಿದರು. ಜಿಲ್ಲಾ ಪಂಚಾಯತ್ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಬಸವರಾಜ್ ಕೋಳಿ, ಕನ್ನಡ ಪರ ಹೋರಾಟಗಾರರು ದಿಲೀಪ್ ಹೊಸಮುನಿ, ಮುಖ್ಯ ಶಿಕ್ಷಕಿ ಜಯಶ್ರೀ ಮುನ್ನೋಳಿ, ಮುಖಂಡರು ದೀಪಕ್ ವೀರಮುಖ್, ರಾಜು ವೀರಮುಖ್ ಹಾಗೂ ಗ್ರಾಮದ ಮುಖಂಡರು, ಹಿರಿಯರು, ಸ್ನೇಹಿತರು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿಗೆ ಹೋದ್ರೆ ನೀವು ಯಾವ ಜಿಲ್ಲಾದವರು ಅಂತ ಕೇಳ್ತಿರ್ತಾರೆ. ನಾವು ಎಲ್ಲಿ ಬೆಳೆದೇವಿ, ಎಲ್ಲಿ ಹುಟ್ಟಿದೀವಿ, ಆ ಊರಿಗೆ ನಾವೇನಾದ್ರೂ ಪೇ ಬ್ಯಾಕ್ ಮಾಡಬೇಕು. ಆ ಊರಿನ ಒಂದು ಒಳ್ಳೆಯದಾಗಿ ನಾವು ಒಂದು ವಿಷನ್ ಇಟ್ಕೋಬೇಕು. ಅದಕ್ಕೇನು ಚಲೋ ಮಾಡಬೇಕು, ಒಳ್ಳೇದು ಮಾಡಬೇಕು. ನಾವು ಕಲಿತ ಶಾಲೆಗೆ, ಬೆಳೆದ ಮನೆಗೆ, ಬೆಳೆದ ಊರಿಗೆ, ಓಡಾಡಿದ ಓಣಿಗೆ ನಾವೇನಾದ್ರು ಒಳ್ಳೇದು ಮಾಡ್ಬೇಕಂತ ಹೇಳಿ ಅದೊಂದು ಉದ್ದೇಶ ಐತಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡತ್ತೀವಿ. ಆ ನಂತರ ಇದನ್ನೆಲ್ಲ ನಾವು ಎಜುಕೇಶನ್ ಮಕ್ಕಳೇ ಖುಷಿಯಾಗೈತಿ? ಖುಷಿಯಾಗೈತಿಲ್ಲ? ಏನ್ ಅನ್ಸತ್ತೆ ನಿಮ್ಗೆ? ಖುಷಿಯಾಗೈತಿ? ನೀವು ಹಿಂಗಾಗ್ಬೇಕ.